ಇನ್ನು ಡಿ ಸುಧಾಕರ್ ಅವರ ಆಪ್ತರಾಗಿದ್ದಂತಹ ಜಗದೀಶ್ ರವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಸರ್ ಬೆಳಗ್ಗೆನೆ ಅಶುಭ ಸುದ್ದಿ, ಡಿ ಸುಧಾಕರ್ ಅವರು ಸಾವನ್ನಪ್ಪಿದ್ದಾರೆನ್ನುವಂತಹ ಸುದ್ದಿ. ನಿಮ್ಮ ಆಪ್ತರಾಗಿದ್ರು, ಬಹಳ ಹತ್ತಿರದಿಂದ ಅವರನ್ನ ನೀವು ಗಮನಿಸಿದ್ದೀರಾ, ಅವರ ರಾಜಕೀಯ ಪಯಣವನ್ನ ನೋಡಿದ್ದೀರಾ, ಏನ್ ಹೇಳ್ತೀರಾ ಸರ್? ಮೇಡಮ್ ನೀವು ಹೇಳ್ತಾ ಇರ ಅಂತ 100 ಅಕ್ಷರಾಂಶ ಬರ ಸಿಡಿಲಾಗೆ ನಮಗೆ ಬಡ್ದಿದೆ. ಈಗಾಗಲೇ ನಾವು ಅವರ ಜೊತೆಗೆ ಸ್ವಲ್ಪ ದಿನಗಳ ಕಾಲ ರಾಜಕಾರಣದ ಪಯಣ ಸಾಗಿಸಿದ್ರು ಸಹ ಇದನ್ನ ನಮ್ಮ ಕೈಲೇ ತಡ್ಕೊಳಕ್ಕೂ ಅಥವಾ ಊಹಿಸ್ಕೊಳಕ್ಕೂ ಸಾಧ್ಯ ಆಗದೆ ಇರೋಂತಹ ಒಂದು ಸನ್ನಿವೇಶದ ಪರಿಸ್ಥಿತಿನಲ್ಲಿ ಈ ದಿನ ನಾವು ಬಹಳ ಅತ್ಯಂತ ಕೆಟ್ಟ ದಿನ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅವರು ಒಂದು ಜೈನ ಸಮುದಾಯದಲ್ಲಿ ಹುಟ್ಟಿದ್ರು ಸಹ ಎಲ್ಲ ವರ್ಗದ ಎಲ್ಲ ಜನಾಂಗದವರನ್ನ ಪ್ರೀತಿಸ್ತಕ್ಕಂಥದ್ದು ಮತ್ತು ಯುವ ಪೀಳಿಗೆ ವ್ಯವಹಾರಿಕ ದೃಷ್ಟಿನಲ್ಲಿ ವ್ಯವಹಾರ ಮಾಡತಕ್ಕಂಥವರಿಗೆ ಎಲ್ಲಾ ದೃಷ್ಟಿನಲ್ಲೂ ಕೂಡ ಪ್ರಾಮಾಣಿಕ ವ್ಯವಹಾರಸ್ಥರಿಗೆ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಸಾಕಾರ ಮಾಡಿ ವ್ಯವಹಾರವನ್ನ ಬೆಳೆಸ್ತಕ್ಕಂತ ಒಂದು ಮಾರ್ಗಕ್ಕೆ ಅವ್ರು ಸಹಕಾರ ಮಾಡ್ತಾ ಬಂದ್ರು. ಬರೀ ರಾಜಕಾರಣನೇ ಅಷ್ಟೇ ಸೀಮಿತ ಅಲ್ಲ, ವ್ಯವಹಾರದ ಜೊತೆನಲ್ಲಿ ರಾಜಕಾರಣ, ರಾಜಕಾರಣ ಸೇವೆ, ಸಾರ್ವಜನಿಕರ ಸೇವೆ, ವ್ಯವಹಾರದಲ್ಲಿ ಬಂದಂತಹ ಲಾಭಾಂಶದ ಪ್ರಮಾಣವನ್ನ ಸಾರ್ವಜನಿಕ, ಅಸಹಾಯಕ, ಹಿಂದುಳಿದ, ಬಡವರ್ಗದ ಜನರಿಗೆ ಹಂಚುವಂತಹ ಗುಣ ಇದೆ. ಆ ಬಂದಂತಹ ಲಾಭಾಂಶ ಅಥವಾ ದುಡಿಮೆಯ ಶ್ರಮದ ಫಲವನ್ನ ಎಲ್ಲಾ ವರ್ಗದ ಜನರಿಗೂ ಹಂಚುವಂತಹ ಗುಣ ಇತ್ತು ಅಲ್ವಾ? ಇದು ಅವರ ಹೃದಯ ವೈಶಾಲ್ಯತೆ. ನಾನ್ ಕಂಡಂತಹ ಒಬ್ಬ ನಾಯಕ, ನಾನ್ ಕಂಡಂತಹ ಒಬ್ಬ ವ್ಯಕ್ತಿ ಬಂದಂತಹ ಪರಿಶ್ರಮದ ಹಣದಲ್ಲಿ ಅವರಾರು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ತಕ್ಕಂಥದ್ದು, ಅವರ ಬಸ್ನ ಕಟ್ಟಿಕೊಳ್ತಕ್ಕಂಥದಕ್ಕೆ ವ್ಯವಸ್ಥೆ ರೂಪಿಸ್ತಕ್ಕಂಥದ್ದು, ಬಡ ಜನರಿಗೆ ಸಹಾಯಕತೆ, ಆರೋಗ್ಯ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ಸರ್ಕಾರದ ಸೌಲಭ್ಯ ಕೊಡೋದ್ರ ಜೊತೆನಲ್ಲಿನೇ ಅವರ ಕೈಲಾದ ದೇಣಿಗೆಗಳನ್ನ ಕೊಡ್ತಾ ಬಂದ್ರು. ಹೀಗಾಗಿ ಸುಧಾಕರ್ ಅವರ ಒಂದು ಕೊಡುಗೈ ದಾನಿ ಅನ್ನುವಂಥದ್ದೇ ಒಂದು ಮೊದಲ ಆದ್ಯತೆಗೆ ಮೆಚ್ಚಿ ನಾವು ಅವರ ರಾಜಕಾರಣದ ಜೊತೆ ಸೇರ್ತಕ್ಕಂಥದ್ದು. ಯಾಕೆಂದ್ರೆ ಬಹಳ ಜನಕ್ಕೆ ಬಹಳ ಸಂಪಾದನೆ ಇರುತ್ತೆ, ಕೊಡುವಂತಹ ಹೃದಯ ಶ್ರೀಮಂತಿಕೆ ವೈಶಾಲ್ಯತೆ ಇರೋದಿಲ್ಲ. ಆದ್ರೆ ಸುಧಾಕರ್ ಅವ್ರಿಗೆ ಅವ್ರು ಎಂತಹ ಪರಿಸ್ಥಿತಿನಲ್ಲೇ ಇರ್ಲಿ, ಯಾರಾದ್ರೂ ಅವರನ್ನ ಏನಾದ್ರೂ ಒಂದಷ್ಟು ಕಷ್ಟಗಳನ್ನ ಹೇಳ್ಕೊಂಡು ಅವರ ಹತ್ರ ಹೋದ್ರೆ ಅವರ ಕೈಲಾಗಿದ್ದಂತಹ ನೆರವು ಕೊಡೋದ್ರ ಜೊತೆಗೆ ಆಮೇಲೆ ಮಕ್ಕಳಿಗೆ, ಓದುವಂತಹ ಮಕ್ಕಳಿಗೆ, ಅವ್ರಿಗೆ ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ಜಾತಿಯವರಾಗಿರ್ಲಿ, ಯಾವುದೇ ಇದರ ಬೆಂಬಲಿತರಾಗಿರ್ಲಿ, ನನ್ ಮಗು ಇಂಥದ್ದು ಓದ್ಬೇಕಾಗಿತ್ತು ಅಂತಂದ್ರೆ ಶಿಕ್ಷಣಕ್ಕೆ ಮಾತ್ರ ಹೆಚ್ಚು ಒತ್ತು ಕೊಡುವಂತಹ ಗುಣ ಅವರಲ್ಲಿತ್ತು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವ್ರನ್ನ ಯಾರ್ದೇ ಇಲ್ಲೇ ಕೆಲಸ ಆಗಂತದಿದ್ರೆ ಸಾಕಷ್ಟು ಬಾರಿ ಖುದ್ದು ಹೋಗವ್ರು. ಮಕ್ಕಳ ವಿಚಾರದಲ್ಲಿ ಅವರೇ ಖುದ್ದು ಹೋಗಿ ಆ ಮಗುವಿಗೆ ಒಂದು ಸೀಟ್ ಕೊಡಿಸ್ತಕ್ಕಂಥದ್ದು, ಫೀಸ್ ಕಟ್ತಕ್ಕಂಥದ್ದು, ಭವಿಷ್ಯಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಜಾತಿ ಮತ್ತು ಪಕ್ಷ ಎರಡನ್ನೂ ಮರೆತು ಅವರು ಸಹಾಯ ಮಾಡ್ತಕ್ಕಂತ ಗುಣ ಹೊಂದಿದ್ರು. ಇದು ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಅವರ ಅಭಿಮಾನಿಗಳಿಗೆ ಅವರನ್ನ ಮೆಚ್ಚುವಂತಹ ಅಥವಾ ಅತ್ಯಂತ ಪ್ರೀತಿ ಪಡುವಂತಹ ಗುಣ ಆಗಿತ್ತು. ವಿಧಿ ಬಹಳ ಕ್ರೂರಿ. ಅವರನ್ನ ನಗನಗ್ತಾ ಕಾರ್ಯಕರ್ತರ ಜೊತೆ ಮಾತಾಡ್ತಾನೆ ನಾವು ಕೊಟ್ಟಂತ ಸಲಹೆಗಳನ್ನ ಅವರು ತಿರಸ್ಕರಿಸಿದ್ರು. ಅವರು ಎಲ್ರನ್ನೂ ಕೇರ್ ತಗೊಳ್ತಕ್ಕಂತ, ಎಸ್ಪೆಷಲಿ ಅವರ ಒಡನಾಡಿಗಳು ಯಾರಿದ್ರು ಅವರ ಯಾವ್ದಾದ್ರು ವಿಚಾರ ಬಂದಾಗ, ಅಂತ ಕಷ್ಟ ಸುಖ ಅಂದಾಗ ಅವ್ರು ಕೇರ್ ತಾಳ್ತಿದ್ರು. ಬಟ್ ಅವರ ನಿಜ ಜೀವನದಲ್ಲಿ
ಅವರೇ ಅವರ ಒಂದು ಇದನ್ನ ಕೇರ್ ತಗೊಳ್ಳಿಲ್ಲ, ಸಲಹೆ ತಗೊಳ್ಳಿಲ್ಲ. ಹ್ಮ್ ದೇವರು ಅವರ ಅಂತ್ಯವನ್ನ ಹ್ಮ್ ಇಂಥ ಒಂದು ಕೆಟ್ಟ ವ್ಯವಸ್ಥೆನಲ್ಲಿ, ಯಾಕೆಂದ್ರೆ ಬಹಳಷ್ಟು ನಮ್ಮನ್ನ ದಾರಿನಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋ ಅಂತ ಸಂದರ್ಭದಲ್ಲಿ ಕೈ ಹಿಡಿದು ಇನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹ್ಮ್ ಗುರಿ ಇನ್ನು ಮುಟ್ಟಿಸ್ತಕ್ಕಂಥದ್ದು ಬಹಳ ಮುಂದೆ ಇತ್ತು. ಆದ್ರೆ ನಡ ನೀರಿನಲ್ಲಿ ನಾನು ಎಲ್ಲಿ ಹೋಗ್ತೀನಿ ಅಂತ ಏನ್ ಕೈ ಬಿಡ ಅಂತ ಪರಿಸ್ಥಿತಿ. ಹ್ಮ್ ಅವರು ಯಾವುದನ್ನು ಅವರ ವ್ಯವಹಾರ ಬಹಳಷ್ಟು ಅರ್ಧ ದಾರಿನಲ್ಲೇ ಇದೆ. ಹ್ಮ್ ಕಾರ್ಯಕರ್ತರನ್ನ ಗುರಿ ಮುಟ್ಟಿಸ್ತಕ್ಕಂಥದ್ದು ಕೂಡ ಅರ್ಧ ದಾರಿಗೆ ತಗೊಂಡೋಗಿದ್ದಾರೆ. ಹ್ಮ್ ಬಟ್ ಕೆಲವರ ಅತ್ಯಂತ ಆಪ್ತರಲ್ಲಿ ನೋವೇನು ಅಂದ್ರೆ ಹ್ಮ್ ಅವರು ಎಲ್ಲಿ ಜೊತೆಯಾಗಿ ತಗೊಂಡೋಗ್ತಕ್ಕಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಹ್ಮ್ ಅವರು ಇದನ್ನ ಒಂದು ಇದಕ್ಕೆ ಗುರಿಯಾಗಿ ಇವತ್ತು ನಮ್ಮನ್ನೆಲ್ಲ ತಬ್ಬಲಿಗಳ ರೀತಿಯಲ್ಲಿ ಕೈಬಿಟ್ಟು ಹ್ಮ್ ಅತ್ಯಂತ ನೋವಿನ ಸ್ಥಿತಿಗೆ ನಮ್ಮನ್ನ ಕೈಬಿಟ್ಟು ಹೋಗಿರೋ ಅಂತ ದಿನ. ಹ್ಮ್ ಆ ಕುಟುಂಬಕ್ಕೆ ಭಗವಂತ ಈ ಶಕ್ತಿಯನ್ನ ಭರಿಸುವಂತ ಹ್ಮ್ ಆ ತಾಯಿ ನಿಜವಾಗ್ಲೂ ನಾನು ಬಹಳ ದೈವ ಸಂಭೂತೆ ಅಂದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂತ ಬಹಳಷ್ಟು ಶಾಂತ ಸ್ವಭಾವದ ತಾಯಿ. ಹ್ಮ್ ಆ ತಾಯಿಯ ಪ್ರಾರ್ಥನೆ ಸಲ್ಲಿಸುತ್ತೆ, ಮತ್ತೆ ಬಂದೇ ಬರ್ತಾರೆ, ಸೇವೆ ಮಾಡೇ ಮಾಡ್ತಾರೆ ಅನ್ನುವಂತ ಆಶಾಭಾವನೆ ನನಗಿತ್ತು. ಹ್ಮ್ ಅಷ್ಟು ಕಾರ್ಯಕರ್ತರು, ಅವರ ಅಭಿಮಾನಿ ವರ್ಗದವರು ಭಗವಂತನ ಪ್ರಾರ್ಥನೆ ಮಾಡಿದ್ರು. ಹ್ಮ್ ಇವೆಲ್ಲದಕ್ಕಿಂತ ಹೆಚ್ಚಿನಾಗಿ ಆ ತಾಯಿಯ ಪ್ರಾರ್ಥನೆ ಸಲ್ಲುತ್ತೆ ಅನ್ನುವಂಥದ್ದು ಕೂಡ ಆಶಾಭಾವನೆಯನ್ನ ಇಟ್ಕೊಂಡಿದ್ವಿ. ಹ್ಮ್ ಕಾರ್ಯಕರ್ತರು ಪ್ರಾರ್ಥನೆಯನ್ನು ಸಲ್ಲಿಲ್ಲ, ಸಾಕಷ್ಟು ಕುಟುಂಬ ವರ್ಗ ಮಿತ್ರ ವರ್ಗದವರು ಪ್ರಾರ್ಥನೆನೂ ಭಗವಂತನಿಗೆ ಸಲ್ಲಿಲ್ಲ. ಹ್ಮ್ ತಾಲೂಕಿನಲ್ಲಿ 100 ದೇವಸ್ಥಾನಗಳಿಗೆ ಮೇಡಮ್, ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ 286 ನಮ್ಮ ಏನ್ ಬೂತ್ಗಳು 320 ಹಳ್ಳಿಗಳು ಇದಾವೋ, ಒಂದೊಂದು ಹಳ್ಳಿ 5 6 ದೇವಸ್ಥಾನ ಇದಾವೆ. ಪ್ರತಿ ಹಳ್ಳಿನಲ್ಲಿ ಸುಧಾಕರ್ ಅವರ ಪ್ರತಿ ಸಮುದಾಯದ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಸರ್ಕಾರ ಕೊಟ್ಟಿದ್ದಾರೆ, ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಧರ್ಮದ ಜನಾಂಗದ ಜನರು ಅದನ್ನ ಒಂದ್ ಸ್ವಲ್ಪ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಅವರು ಸರ್ಕಾರದ ಅನುದಾನದ ಜೊತೆನಲ್ಲಿ ನನ್ನ ಕೈಲಾಗಿದೆ, ಆಯ್ತು 100 ಕಿಲೋ ಸಿಮೆಂಟ್ ಕೊಡ್ತೀನಿ ಅಥವಾ 1 ಲಕ್ಷ ದುಡ್ಡು ಕೊಡ್ತೀನಿ, ಆಯ್ತು ಮಾಡ್ಬಿಡ್ರಿ, ಪ್ರಾರಂಭ ಮಾಡ್ರಿ. ಯಾರೇ ದೇವಸ್ಥಾನದ ಹೆಸರು ಹೇಳಿ ಕೊಡುವಂತಹ ಅಥವಾ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರ ಆ ಒಂದು ರೀತಿಯಲ್ಲಿ ಇರ್ತಕ್ಕಂಥದಕ್ಕೆ ಕೊಟ್ಟಂತ ಸುಧಾಕರ್ ಅವರ ಸ್ಥಿತಿ ಬೇಗ ಭಗವಂತ ಕ್ರೂರಿ ಕರ್ಕೊಂಡ್ಬಿಟ್ಟವ್ರು. ಈ ತಾಲೂಕಿನಲ್ಲಿ ತಬ್ಬಲಿ ಬಹಳಷ್ಟು ಜನ, ತಬ್ಬಲಿ ಅನ್ನುವಂಥದ್ದು ಬಹಳ ಒಳ್ಳೆಯದು. ಕಠೋರವಾಗಿ ನಾನು ಹೇಳ್ತೀನಿ, ನಮ್ಮನ್ನೆಲ್ಲ ನಡ ನೀರಿನಲ್ಲಿ ಅನಾಥರನ್ನ ಮಾಡಿ ಬೀದಿಗೆ ಬಿಟ್ಟು ಹೋದಂತಹ ಸ್ಥಿತಿ ಮತ್ತು ನೋವು ನಮ್ಮನ್ನ ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಬಹಳ ಕೆಟ್ಟ ದಿನ ಈ ದಿನ ಅಂತ ನಾನು ಭಾವಿಸ್ತೀನಿ ಮೇಡಮ್. ಸರ್, ನಿಮ್ಮ ನೋವು, ನಿಮ್ಮ ದುಃಖ ಅರ್ಥ ಆಗ್ತಿದೆ ಸರ್. ಬಟ್ ಅವರು ಮೊದಲಿಗೆ ಅವ್ರಿಗೆ ಮೊಣಕಾಲಿನ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ನಮಗೆ ಮಾಹಿತಿ ಲಭ್ಯ ಆಯಿತು. ಏನಾಗಿತ್ತು ಸರ್ ಅವ್ರಿಗೆ? ಆರೋಗ್ಯ ಸಮಸ್ಯೆ ಏನಾಗಿತ್ತು ಮೇಡಮ್? ಅವ್ರಿಗೆ ಸ್ವಲ್ಪ ಜಾಯಿಂಟ್ ಪೇನ್ ಅನ್ನುವಂಥದ್ದು ಸುಮಾರು 1.5 ವರ್ಷದಿಂದ ಅವ್ರನ್ನ ಬಹಳ ಕಾಡ್ತಾ ಇತ್ತು. ಅವರು ಮಗನ ಮದುವೆಗಿನ್ನ ಮುಂಚಿತವಾಗೇನೆ 2025 ಮಾಡಿಸ್ಕೋಬೇಕಾಗಿತ್ತು ಆಪರೇಷನ್. ಓಕೆ. ಸೊ ಅದು ತೀವ್ರತರವಾಗಿ ನೋವು ಕಾಡ್ಲಿಕ್ಕೆ ಪ್ರಾರಂಭ ಆದಾಗ ಅದನ್ನ ಮಸಾಜ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಕೆಲವು ನಮ್ಮ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪ್ರಯತ್ನ ಮಾಡಿದ್ರು ಮೇಡಮ್, ಆಪರೇಷನ್ ಇಲ್ಲದೆ. ಸೊ ಅದಾದ ನಂತರ ನಮ್ಮ ಹಿರಿಯೂರ್ನವರೇ ಒಬ್ರು ಮಸಾಜ್ ಮಾಡ್ತಕ್ಕಂಥದ್ದು ಹೊಳಲ್ಕೆರೆನಲ್ಲಿ ಒಬ್ರು ಆ ಜಾಯಿಂಟಿಗೆ ಸಂಬಂಧಪಟ್ಟಂತ ಮಸಾಜು ಮತ್ತೆ ಎಣ್ಣೆ ಕೊಡೋದ್ರ ಮುಖಾಂತರ ಸ್ವಲ್ಪ ಸುಧಾರಣೆಗೆ ತರ್ತಾ ಬಂದ್ರು. ಅದು ಸ್ವಲ್ಪ ಅವ್ರಿಗೆ ಪರವಾಗಿಲ್ಲ ಅನ್ನಿಸ್ತು ಪ್ರಾರಂಭದಲ್ಲಿ. ಅದು ಓಡಾಟ ಜಾಸ್ತಿ ಮತ್ತು ಮಗನ ಮದುವೆ ಇದರಲ್ಲಿ ಈಗ ಆಪರೇಷನ್ ಆದ ನಂತರ ಮಾಡಿಸ್ಕೊಳ್ತೀನಿ ಅಂತ ತಳ್ತಾ ಬಂತು. ಸೊ ಮದುವೆಗೆ ಕೂಡ ಅವರು ಆಗ ನೋವಲ್ಲೇ ಅಡ್ಡಾಡ್ತಾ, ಕೆಲವು ಕಾರ್ಯಕರ್ತರಿಗೆ ಅಡ್ಡಾಡಕ್ ಆಗಲ್ಲ ಅನ್ನುವಂಥದ್ದು ಕಾಲಿನ ಪರಿಸ್ಥಿತಿ
ಅವರು ರಿಕ್ವೆಸ್ಟ್ ಮಾಡ್ತಲೇನೆ ಕೆಲವ್ರ ಮುಖಾಂತರನೇ ಕಳಿಸ್ಕೊಟ್ಟು ಕಾರ್ಯಕರ್ತರನ್ನ ಮದುವೆಗೆ ಆಹ್ವಾನಿಸ್ತಕ್ಕಂಥ ಕೆಲಸನೂ ಮಾಡಿದ್ರು. ಹ್ಮ್ ಅದು ಮದುವೆ ಆದ ನಂತರ ಒಂದರ ಮೇಲೊಂದು ತೀವ್ರತರವಾದಂತ ಒತ್ತಡದ ಕೆಲಸ ಕಾರ್ಯಗಳ ಮಧ್ಯೆ ತಳ್ತಾ ಬಂದ್ರು. ಮೊನ್ನೆ ಆ ಕಾಲಿನ ಒಂದು ಶಸ್ತ್ರಚಿಕಿತ್ಸೆಗೆನೆ ಅವರು ಜಾಯಿಂಟ್ ಪೇನ್ ಇದಕ್ಕೆ ಒಳಗಾಗಿದ್ರು. ಹ್ಮ್ ಸೊ 26ಕ್ಕೆ ಅವರು ಸಂಜೆಗೆ ಸೆಷನ್ ಇದ್ದ ನೇರವಾಗಿ ಹ್ಮ್ ಅದು ತೀವ್ರತರವಾದಂತ ನೋವು ನಾನು ನಿಂತ್ಕೊಂಡು ಉತ್ತರ ಕೊಡೋ ಅಂತದ್ದು 25, 26ಕ್ಕೆ 2 ದಿನ ಅವ್ರು ಅದು ಉತ್ತರ ಕೊಡ್ತಕ್ಕಂಥದ್ದು ಇತ್ತು ಸೆಷನ್ ಅಲ್ಲಿ. ಹ್ಮ್ ಅವರ ಪ್ರಶ್ನೆಗಳಿಗೆ ಆ ಉತ್ತರ ಕೊಡೋ ಅಂತದನ್ನ ಕಾಯ್ತಾ ಇದ್ರು. ಕೊಟ್ಟ ನಂತರನೇ 3 ದಿನಕ್ಕೆ ಡಾಕ್ಟರ್ ಹೇಳಿದಾರೆ ಅಲ್ಲಿ 3 ದಿನಕ್ಕೆ ನಾನು ಮತ್ತೆ ಸೇವೆಗೆ ಬರ್ತೀನಿ. ಹ್ಮ್ ಅವ್ರು ನಮಗೆ ಟೈಮ್ ಹೇಳೋಗಿರೋದು ಮೇಡಮ್ 3 ದಿನ. ಹ್ಮ್ ಈಗ ಊಹಿಸ್ಲಿಕ್ಕೂ ಇಷ್ಟು 1.5 ತಿಂಗಳು ಏನ್ 40 ದಿವಸಗಳ ಕಾಲ ಇವತ್ತು 45 ದಿವಸ ಆಗಿದೆಯೋ, ಅವ್ರು ಹೇಳಿ ತೋರಿಸ್ತಂತದ್ದು 3 ದಿನ. 3 ದಿನ ಡಾಕ್ಟರ್ ಹೇಳಿದಾರೆ 3 ದಿನಕ್ಕೆ ನಿಮ್ ಜೊತೆನಲ್ಲಿ ಕೆಲಸ ಮಾಡ್ತೀನಿ, 15 ದಿನ ಫಸ್ಟ್ ಕ್ಲಾಸ್ ನಾನು ಕೆಲಸ ಮಾಡ್ಬೋದು ಅಂತ ಹೇಳಿದಾರೆ ಅನ್ನುವಂತ ಅಷ್ಟೇ ಸೂಚನೆ, ಅಷ್ಟೇ ಸಂದೇಶ. 3 ದಿನದಲ್ಲಿ ಮತ್ತೆ ನಿಮ್ ಕೆಲಸ ಮಾಡ್ತೀನಿ, 3 ದಿನಕ್ಕೆ ನಿಮ್ದು ಅಟೆಂಡ್. ನಮ್ಮ ಕೊನೆಯ ಸಂದೇಶ, ಕೊನೆಯ ಮಾತು, ಅವರು ಅಂತ ಇದರಲ್ಲಿದ್ರು ಕೂಡ, ಎಂತ ಪರಿಸ್ಥಿತಿನಲ್ಲಿದ್ರು ಕೂಡ, ಒತ್ತಡದಲ್ಲಿದ್ರು ಕೂಡ ಅವರು ನಮಗೆ ಸ್ಪಂದನೆ ಮಾಡ್ತಕ್ಕಂತ ಗುಣವನ್ನ ಹೊಂದಿ ವ್ಯವಹಾರದಲ್ಲೂ ಕೂಡ ಬಹಳ ಹತ್ತಿರದ ದೊಡ್ಡ ಪ್ರಮಾಣದ ವಹಿವಾಟು ವ್ಯವಹಾರವನ್ನು ಮಾಡಿದ್ವಿ ಮೇಡಮ್. ನಿಜವಾಗ್ಲೂ ಒಬ್ಬ ನಾಯಕ ಆಗಿ ಬೆಳಿಬೇಕಾದ್ರೆ ವ್ಯವಹಾರ ಶುದ್ಧ ಇರಬೇಕು ಅಂತಾರೆ. ಆ ವ್ಯವಹಾರದಲ್ಲಿ ದೊಡ್ಡದಾಗಿ ನಾವು ಅವರ ಜೊತೆನಲ್ಲಿ ಮುಳುಗೋಗಿದ್ವಿ. ಆ ಒಂದು 26ನೇ ತಾರೀಕು ಕೊಡುವಂತ ಸಂದೇಶ ಏನಿತ್ತು ನಮ್ಗೆ ಅಂತಂದ್ರೆ, ವ್ಯವಹಾರದ್ದೆಲ್ಲದೂ ಕೂಡ 3 ಯಾಕೆ ಅನ್ನುವಂತ ಹೇಳೋದ್ರ ಹೋಗಿ, ಅದು ಲಂಗ್ಸ್ ಮೊಣಕಾಲ ಆಪರೇಷನ್ ಆಗಿ 3 ದಿನದಲ್ಲಿ ಲಂಗ್ಸ್ ಪ್ರಾಬ್ಲಮ್ ಅವ್ರಿಗೆ ಕಾಣಿಸ್ಕೊಂತು. ಆ ಲಂಗ್ಸ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಆ ವೈದ್ಯರು ಅದಕ್ಕೆ ಶಸ್ತ್ರಚಿಕಿತ್ಸೆ, ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರ ಮಗುಗೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದಕ್ಕೆ ಶಸ್ತ್ರಚಿಕಿತ್ಸೆ ಕೊಟ್ಟಂತ ತಂಡ, ಅದೇ ತಂಡನೇ ನಮ್ಮ ಸಚಿವರಿಗೂ ಕೂಡ ಒಂದು ಇದನ್ನ ಚಿಕಿತ್ಸೆ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿತು. ಮತ್ತು ದೇವರು ಕೂರಿ ಅವ್ರಿಗೆ ಏಜ್ ಕಡಿಮೆ ಇತ್ತು ಲೋಕಸಭಾ ಸದಸ್ಯರ ಮಗುಗೆ, ಗೋವಿಂದ ಕಾರಜೋಳ ಸಾಹೇಬ್ರ ಮಗುಗೆ. ಅವರು ಚೆನ್ನಾಗಿದೆ, ಅವ್ರ ಅದೃಷ್ಟ ಅಥವಾ ಅವರ ಮುಂದಿನ ಇನ್ನ ಸೇವೆ ಮಾಡ್ಲಿ ಅಂತ ಭಗವಂತ ಅವರಿಗೆ ಇದನ್ನ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಕರುಣಿಸಿದ. ಆದ್ರೆ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಒಂದು ನಮ್ಮ ಎಲ್ಲರ ಇನ್ನು ಸೇವೆ ಅಥವಾ ನಮ್ಮನ್ನೆಲ್ಲ ಇನ್ನೂ ಒಂದು ದಡ ಸೇರಿಸುವಂತಹ ಅವಕಾಶಕ್ಕೆ ಭಗವಂತ ಮಾಡಿಕೊಡ್ಲಿಲ್ಲ ಕೂಡಿ. ಸರ್, ನೀವು ಹೇಳ್ದಾಗೆ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ, ಅವರ ಆಪ್ತರಿಗೆ ಯಾರಿಗೂ ಕೂಡ ಅರಗಿಸ್ಕೊಳಕ್ ಆಗದೆ ಇರೋ ಸುದ್ದಿ ಇದು. ಈಗ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಎಲ್ಲಿ ಮಾಡ್ತಿದ್ದಾರೆ, ಜೊತೆಗೆ ಅವರ ಅಂತಿಮ ಸಂಸ್ಕಾರ ಎಲ್ಲಾಗತ್ತೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್ ನಿಮ್ಗೆ? ಮೇಡಮ್, ಇನ್ನೂ ಕುಟುಂಬದ ವರ್ಗದವರು ಚರ್ಚೆ ಮಾಡ್ತಾ ಇದ್ದಾರೆ, ಅಂತಿಮವಾಗಿ ತಿಳಿಸ್ತೀವಿ ಅನ್ನುವಂಥದ್ದಲ್ಲಿದ್ದಾರೆ. ಮೇಡಮ್, ಬಹುಶಃ ಅವರ ತಂದೆಯವ್ರದ್ದು ಇರೋದು ಕೂಡ ಅಲ್ಲೇ ಚಳ್ಳಕೆರೆ ಆಗಿರೋದ್ರಿಂದ, ಚಳ್ಳಕೆರೆನೆ ಮೇಡಮ್. ಅವ್ರು ಏನೇ ರಾಜಕಾರಣದ ಇದಿದ್ರು, ಅವರ ಕರ್ಮಭೂಮಿ ಚಳ್ಳಕೆರೆನೆ. ನಾವು ಏನೇ ಇದ್ರು ಹಿರಿಯೂರಿನಲ್ಲಿರೋ ಕಾರ್ಯಕರ್ತರ ಕೆಲಸ ಬಹಳಷ್ಟು. ಅವರು ಚಳ್ಳಕೆರೆ ಅಂದ್ರೆ ಅವರ ಎಲ್ಲ ನಮ್ಮ ಹಿರಿಯೂರಿನಲ್ಲಿ ಬರುವಂತ ಅನುದಾನದಿಂದ ಹಿಡಿದು ಹಿರಿಯೂರಿನ ಕಾರ್ಯಕರ್ತರಷ್ಟೇ ಅಷ್ಟೇ ಪ್ರಮಾಣದಲ್ಲಿ ಚಳ್ಳಕೆರೆ ಅವ್ರ ತಲೆಗೆ ಯಾವಾಗ್ಲೂ ಚಳ್ಳಕೆರೆನೆ. ನನ್ಗಿನ್ನೂ ಅವರ ಎಲ್ಲೋ ಒಂದು ಇದು ಆ ಚಳ್ಳಕೆರೆ ಜನದ ನಂಟು ಅವ್ರು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಕುರುಹುಗಳು ಎಷ್ಟಿದಾವೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಚಳ್ಳಕೆರೆ ಒಂದೇ ಬಾರಿ ಶಾಸಕರಾದ್ರೂ ಕೂಡ ಅವ್ರಿಗೆ ಮುಂದೆ ಎಲ್ಲೋ ಒಂದು ರೀತಿ ಅವರು ಹಿರಿಯೂರಿನ ಶಾಸಕ ಅನ್ನುವಂತ ದೃಷ್ಟಿ ಒಂದಾದ್ರೆ, ವಾಸ್ತವವಾಗಿ ಒಳಭಾಗದಲ್ಲಿ ಅವ್ರಿಗೆ ಎಲ್ಲದೂ ಕೂಡ ಚಳ್ಳಕೆರೆ ಒತ್ತು. ಅದರ ಜೊತೆನಲ್ಲಿ ಅವರಿಗೆ ಜೋಡೆತ್ತಾಗಿ ಕೆಲಸ ಮಾಡೋ ಅಂತದ್ದು ಅಥವಾ ಹೊಂದಾಣಿಕೆ ಆಗ್ತಕ್ಕಂಥ ರಘುಮೂರ್ತಿ ಸಾಹೇಬ್
ಅವ್ರಿಗೂ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಆ ಕ್ಷೇತ್ರ ಅಥವಾ ರಘುಮೂರ್ತಿ ಸಾಹೇಬರ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಕೆಲಸ ಕಾರ್ಯಗಳು ಆಗ್ಲಿಕ್ಕೆ ಇಬ್ಬರಳು ಜೋಡೆತ್ತಾಗಿ ಅಭಿವೃದ್ಧಿಯನ್ನ ಚಳ್ಳಕೆರೆಯನ್ನ ಮಾಡಿದ್ದಾರೆ. ಸರ್, ನೀವು ತುಂಬಾ ಬಹಳ ದುಃಖದಿಂದ ಮಾತನಾಡಿದ್ರಿ. ಆ ದೇವರು ನಿಮಗೂ ಕೂಡ ಈ ದುಃಖ ಭರಿಸುವ ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.